ಹರಿಪ್ರಸಾದರ ಹೇಳಿಕೆಯನ್ನು ನೋಡಿದೆ. ಒಂದು ಕಾಲದಲ್ಲಿ ರಾಮ ಕಾಲ್ಪನಿಕ ಅಂತೇಳಿ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು, ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದಾಗ ಆ ಸಮಾರಂಭವನ್ನು ಬಹಿಷ್ಕರಿಸಿ ಕಪ್ಪು ಪಟ್ಟಿ ಧರಿಸಿದವರು, ರಾಮ ಮಂದಿರದ ಶಿಲಾನ್ಯಾಸಕ್ಕೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಬೆದರಿಕೆ ಹಾಕಿದವರು, ಆ ಬಾಬರಿ ಮಸೀದಿಯನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರಾಮ ಭಕ್ತರನ್ನು ಗುಂಡಿಟ್ಟು ಕೊಂದು ಸರವು ನದಿಗೆ ಎಸೆದವರು, ಇವತ್ತು ರಾಮನ ಬಗ್ಗೆ ತುಂಬ ಪ್ರೀತಿಯಿಂದ ಮಾತನಾಡುವುದು ಬಹಳ ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಭಕ್ತರ ಕಾಣಿಕೆ ದುರುಪಯೋಗವಾದ್ದನ್ನು ಇಡೀ ದೇಶದ ಎಲ್ಲ ರಾಮ ಭಕ್ತರು ಖಂಡಿಸಿದ್ದಾರೆ. ಆ ದುರುಪಯೋಗ ಮಾಡಿದವರ ಮೇಲೆ ಒಂದು SIT ರಚನೆ ಮಾಡಿ ಅದರ ಬಡ್ಡಿ ಸಮೇತ ವಸೂಲು ಮಾಡೋದ್ರ ಜೊತೆ ಆ ಶ್ರೀರಾಮನ ಕಾಣಿಕೆಯನ್ನು ಯಾರ್ಯಾರು ದುರುಪಯೋಗ ಮಾಡಿದ್ದಾರೆ ಅವರಿಗೆಲ್ಲರನ್ನ ಜೈಲಿಗೆ ಇಟ್ಟುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ರಾಮ ಮೆಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಎಲ್ಲ ರಾಮ ಭಕ್ತರಿಗೆ ವಿಶ್ವಾಸ ಇದೆ. ನಾನು ಕಾಂಗ್ರೆಸ್ಸಿಗೆ ಹೇಳ್ತಾ ಇರೋದು, ದಿಢೀರಾಗಿ ನಿಮಗೆ ಇವತ್ತು ರಾಮನ ಬಗ್ಗೆ ಪ್ರೀತಿ ಬಂದಿರೋದು, ರಾಮನ ಬಗ್ಗೆ ಭಕ್ತಿ ಬಂದಿರೋದು, ರಾಮನ ಭಕ್ತರಾಗಿ ಪರಿವರ್ತನೆ ಆಗುವುದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಅಂತ ನಾವು ಒಪ್ತೇವೆ. ಅದೇ ರೀತಿ ಜಾನವಾಪಿ ಬಗ್ಗೆ, ಮತುರದ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳಿಗೆ ಅನ್ಯಾಯವಾಗಿದೆ ಅವರೆಲ್ಲರ ಪರ ನಿಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನೀವು ಮತ್ತಷ್ಟು ಪ್ರಕಟಿಸಬೇಕು ಅನ್ನೋದು ನನ್ನ ಆಗ್ರಹ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.